ನನ್ನೆಲ್ಲ ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ನಿಮಗೆ ಇವತ್ತು ಒಂದು ಕರಾಳ ಸತ್ಯವನ್ನು ನಿಮ್ಮ ಮುಂದೆ ಬೆಚ್ಚಿ ಇಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಸರ್ಕಾರ ನೇಮಕಾತಿ ಮಾಡ್ತಾ ಇಲ್ಲ. ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಸರ್ಕಾರ ಶಿಕ್ಷಕ ಅಭ್ಯರ್ಥಿಗಳ ಅಂದರೆ ಭಾವಿ ಶಿಕ್ಷಕರ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ. ಎಂಥ ಸಿಚುವೇಶನ್ ಆಗಿದೆ ಅಂತಂದರೆ, ಈ ಕಡೆ ನುಂಗ್ಲಿಕ್ಕೂ ಬರದೆ, ಈ ಕಡೆ ಉಗುಳಕ್ಕೂ ಬರದೆ, ಅಂಥ ಕ್ರಿಟಿಕಲ್ ಸಿಚುವೇಶನ್ದಲ್ಲಿ ನಾವಿದ್ದೀವಿ. ಮೊದಲನೇದು ಏನಪ್ಪ ಅಂತಂದರೆ, ನಮಗೆ ವಯಸ್ಸಾಗ್ತಾ ಇದೆ. ಏನು ಮಾಡೋದು? 10 ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಇಲ್ಲ. ವಯಸ್ಸು ಸಿಕ್ಕಾಪಟ್ಟೆ ಆಗ್ತಾ ಇದೆ, ವಯಸ್ಸು ಮೀರಿ ಹೋಗ್ತಾ ಇದೆ. ಆಮೇಲೆ ನಮಗೆ ಹೆಂಗಂತಂದರೆ ತುಂಬ ಜವಾಬ್ದಾರಿಗಳಿದ್ದಾವೆ. ಹೆಂಡತಿ, ಮಕ್ಕಳು, ಗಂಡ, ಬಡತನ, ಹೀಗೆ ಎಲ್ಲವೂ ಕಾಡ್ತಾ ಇದೆ ಸಿಕ್ಕಾಪಟ್ಟೆ. ಈಗೇನೋ 10 ವರ್ಷಗಳ ನಂತರ ಶಿಕ್ಷಕರ ನೇಮಕಾತಿ ಮಾಡ್ಲಿಕ್ಕತ್ತಾರ. ನಾವು ಒಳ್ಳೆ ಜಾಬ್ ಹಿಡ್ಕೊಂಡು ನಾವು ಒಂದು ಹಂತಕ್ಕೆ ಬರ್ತೀವಿ ಅನ್ನುವಂಥ ಕನಸು ಎಲ್ಲರಲ್ಲಿ ಕಾಡ್ತಾ ಇದೆ. ನಮ್ಮ ಬಡತನ ನಮಗೆ, ನಮ್ಮ ಕಷ್ಟಗಳು ನಮಗಾದರೆ, ನಮ್ಮನ್ನು ನೋಡಿ ನಮ್ಮ ಓಣಿಯಲ್ಲಿರುವ ಜನರು ನಮ್ಮ ಬಗ್ಗೆ ಆಡ್ಕೊಳ್ಳುವಂಥ ಸಿಚುವೇಶನ್. ಅವ ಏನು ಮಾಡ್ತಾನ? ಏನು ಭಾಳ ಉದ್ದಕ್ಕೆ ಸಾಲಿ ಕಲ್ತ? ಅವ ಏನು ಮುಂದೆ ಏನು ಕಿಸಿತಾನ? ಇಂಥವೆಲ್ಲ ಮಾತುಗಳು ಬರ್ತಾವ್ರಿ. ನಾನು ನಿಮ್ಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಇವೆಲ್ಲವುಗಳು ಸಮಸ್ಯೆಗಳನ್ನು ಓಣಿಯಲ್ಲಿರ್ತಕ್ಕಂಥ ಜನರು, ಅಂದರೆ ನಾವು ಏನು ಇಷ್ಟೆಲ್ಲ ಉದ್ದಕ್ಕೆ ಸಾಲಿ ಕಲ್ತ್ಕೊಂಡು ಈ ಥರ ಮಾಡಾಕತ್ತಾನ, ಈ ಥರ ಅವ ನೆಲಿಗೆ ಹತ್ತಲಿಲ್ಲ, ದಂಡಿಗೆ ಹತ್ತಲಿಲ್ಲ ಅಂತಕ್ಕಂಥದ್ದು ಒಂದು ಕಡೆ ಮಾತಾದರೆ, ಇನ್ನು ನೆಕ್ಸ್ಟ್ ನಮ್ಮ ಸಂಬಂಧಿಕರದ್ದು ಒಂದು ಕಾಟ. ಸಂಬಂಧಿಕರು ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ. ಯಾಕೆ ನಗ್ಲಾಕತ್ತಾರಪ್ಪ ಅಂತಂದರೆ, ನಮ್ಮನ್ನು ಇವರು ಭಾಳಷ್ಟು ಕೀಳು ಮಟ್ಟದಲ್ಲಿ ಏನು ಉದ್ದಕ್ಕೆ ಸಾಲಿ ಕಲ್ತ ಶಿಕ್ಷಕರಾಗ್ತೀನಂತ ಏನು ಬಿಲ್ಡಪ್ ಕೊಟ್ಕೊಂಡು BEd ಮಾಡ್ದ, DEd ಮಾಡ್ದ. ಇವಾಗ ಏನು ಮಾಡ್ತಿದ್ದಾನೆ? ಒಂದು ಎಕ್ಕೋಚಿತ ಒಂದು ಸಣ್ಣ ಕೂಲಿಯ ಒಂದು ಕೆಲಸಕ್ಕೆ ತಾನು ಕೆಲಸ ಮಾಡ್ತಾಯಿದ್ದಾನೆ. ಹೀಗೆ ಅವ್ರ ಮಕ್ಕಳು ಒಂದು ಏನೋ ದೊಡ್ಡ ಹುದ್ದೆಯಲ್ಲಿದ್ದಂತಂದ್ರೆ ಅವ್ರ ಮುಂದೆ ಆಯ್ಸೋದ್ರೆ ನಮಗೆ ಭಾಳ ಸಂಕಟ ರೀ. ಯಾಕಂದರೆ ಆ ಗಿಲ್ಟ್ ಕಾಡ್ತಿರ್ತದೆ. ಆ ಗಿಲ್ಟ್, ಆ ಫೀಲು ನಮಗೆ ಸಿಕ್ಕಾಪಟ್ಟೆ ಕಾಡ್ತಿರ್ತದೆ. ಬಟ್ ಕೆಲವೊಬ್ರು ಹೆಂಗಿರ್ತಾರಂತಂದರೆ, ದುಡ್ಡು ಕೊಟ್ಟು ನೌಕರಿ ಮಾಡ್ಕೊಂಡಿರ್ತಾರೆ. ಅವರು ಬಿಲ್ಡಪ್ ನೋಡ್ಬೇಕ್ರಿ. ಕೊಟ್ಟಿದ್ದು ದುಡ್ಡು ಕೊಟ್ಟು ನೌಕರಿ ಮಾಡ್ಕೊಂಡಿರ್ತಾರೆ. ಅವ್ರ ಬಿಲ್ಡಪ್ ಎಷ್ಟೆಷ್ಟು ಈ ಸದೇ ನಾನೇ ಭಾರಿ, ನಾನೇ ಇಂದ್ರ, ನಾನೇ ಚಂದ್ರ ಅಂತ ಮೆರೀತಿರ್ತಾರೆ. ಅಂಥವ್ರ ಮುಂದೆ ನಮ್ಮಂಥವ್ರು ಶಿಕ್ಷಣವಂತ ಭಾಳಷ್ಟು ಶಾಣ ಇದ್ದವರು ಅವ್ರ ಮುಂದೆ ನಾವೆಲ್ಲ ಜೀರೋ ಆಗಿಬಿಟ್ಟಂಗೇನದ ರೀ. ಹೆಂಗಂತಂದ್ರೆ ಜೀರೋ ಆದಂಗೆ ರೀ. ಹಾಗಾಗಿ ನಮ್ಮನ್ನು ಸಿಕ್ಕಾಪಟ್ಟಿ ಯಾವ ಥರ ನೋಡ್ತಾರಂತಂದರೆ, ಒಂದು ಇರಿವಿಗೂ ಕಿಮ್ಮತ್ತಿಲ್ದಂಗೆ ನೋಡ್ತಾರಲ್ಲ, ಆ ಥರದಿಂದ ನೋಡ್ತಿರ್ತಾರೆ. ಏನು ಮಾಡಕತ್ತಾನ ಇವ ಈಟೆ ಅದಾನ, ಇವ ಹಿಂಗೆ ಮಾಡ್ತಾನ, ಇದೇ ರೀತಿನೇ ಅದಾನ. ಇಷ್ಟೆಲ್ಲ ಕಷ್ಟಗಳಿರ್ತಾವ್ರಿ. ಇಷ್ಟೆಲ್ಲ ಕಷ್ಟಗಳನ್ನು ನುಂಗಿಯೂ ಕೂಡ ನಾವೊಂದು ಯಾವುದೋ ಒಂದು ಸಣ್ಣ ಪುಟ್ಟ ನೌಕರಿ, ಅಂದರೆ ಗೆಸ್ಟ್ ಟೀಚರ್ ಅಂತ ನಾವು ಮಾಡ್ತಾ ಇರಬೇಕಾದ್ರೆ, ಆ ಗೆಸ್ಟ್ ಟೀಚರ್ದಾಗ ಹೋದ ಹೊತ್ನಾಗ ಅಲ್ಲಿ ಕಾಯಂ ಶಿಕ್ಷಕರ ದರ್ಪ ನೋಡ್ಬೇಕ್ರಿ, ಅವ್ರ ದಿಮಾಕ್ ನೋಡ್ಬೇಕ್ರಿ. ನಮ್ಮನ್ನು ನೋಡುವ ದೃಷ್ಟಿ ಅವ್ರದ್ದು, ನಮ್ಮನ್ನು ನೋಡೋ ದೃಷ್ಟಿಯನ್ನು ನೋಡ್ಕೊಂಡು ನಮಗೆ ಮನಸ್ಸು ಹೆಂಗೆ ಆಗ್ತದಂದ್ರೆ, ಬೇಕಾದ್ರೆ ಅವ್ರ ಹತ್ರ ಯಾವುದೂ ನಾಲೆಜ್ ಇರೋದಿಲ್ಲ, ನಮ್ಮಷ್ಟು ನಾಲೆಜ್ ಅವ್ರ ಹತ್ರ ಇರೋದಿಲ್ಲ. ಆದರೂ ಕೂಡ ನಮ್ಮನ್ನು ಒಂದು ಕೂಲಿ ಆಳಂಗೆ ನೋಡ್ತಾರಲ್ಲ, ಅದು ನಮಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತದೆ ರೀ. ಅತಿಥಿ ಶಿಕ್ಷಕರಾಗಿ ಹೋಗ್ತೀವಲ್ಲ, ಅಲ್ಲಿ ಕಾಯಂ ಶಿಕ್ಷಕರು ಅವ್ರದ್ದು ಏನು ನೋಡಬೇಕು? ನಮ್ಮನ್ನು ಕೂಲಿ ಆಳ್ ಥರ ನೋಡ್ತಾರೆ. ಯಾಕಂದ್ರೆ ದುಡಿಲೇಬೇಕು, ಅನಿವಾರ್ಯ. ನಮ್ಗೆ ಏನಾಗಬೇಕು? ದುಡ್ಡು ಬೇಕು. ಪರಿಸ್ಥಿತಿ ಭಾಳ ಗಂಭೀರ ಅದ. ಈ ಕಡೆ ನೇಮಕಾತಿ ಇಲ್ಲ, ಈ ಕಡೆ ನಮಗೆ ಮನಿ ನಡಿಬೇಕು. ಕೆಲವೊಬ್ಬರು ಅಣ್ಣ ತಮ್ಮರು ಅಂಥವ್ರು ಎಲ್ಲರೂ ಇದ್ರಂದ್ರೆ ಬ್ಯಾರೆ ಮಾಡಿ ಹಾಕಿಬಿಟ್ಟಿರ್ತಾರೆ. ಹೆಂಡತಿ ಮಕ್ಕಳನ್ನು ತೊಗೊಂಡು ಗೆಸ್ಟ್ ಟೀಚರ್ ಆಗಿ ಅಭ್ಯಾಸ ಮಾಡ್ಕೊಂಡು ಓದಬೇಕಾಗಿರ್ತದೆ. ಅಂಥ ಸಿಚುವೇಶನ್ ಕೂಡ ಭಾಳಷ್ಟು ಇರ್ತಾವೆ. ಹಾಗಾಗಿ ಅದರಲ್ಲಿ ಇಂಥ ಸಮಸ್ಯೆಗಳು ಕೂಡ ನಾವು ಎದುರಿಸ್ಬೇಕಾಗ್ತದೆ. ಅದ್ರಾಗ ಗಂಡು ಮಕ್ಕಳಂತಿದ್ರು ಸಾಕು ನೋಡ್ರಿ. ಇನ್ನು ಹೆಣ್ಮಕ್ಳು ಸಾಲಿ BEd DEd ಮಾಡಿದ್ರಂತಂದ್ರೆ ಅವ್ರನ್ನೇನದ ಒಳ್ಳೆ ಇರ್ತಕ್ಕಂಥ ಮನೆತನಕ್ಕೆ ಕೊಟ್ಟು ಅವ್ರೇನದ ಹೊರಗೆ ಹೋಗ್ಲಾರ್ದಂಗೆ ನೋಡ್ಕೊಳ್ಳುವಂಥ ವಾತಾವರಣಗಳು ಕೂಡ ಇರ್ತಾವೆ. ಆದರೆ ಈ ಗಂಡು ಮಕ್ಕಳು ಇರ್ತಾರಲ್ರಿ,
ಸಾಲಿ ಕಲ್ತು ಕೂತು ಗಂಡು ಮಕ್ಕಳು BEd ಮಾಡ್ಕೊಂಡ್ಮೇಲೆ ಹೆಣ್ಣು ಮಕ್ಕಳು ಅಂತ ಇರ್ತಾವಲ್ಲ, ಅವ್ರಿಗೆ ಸಿಕ್ಕಾಪಟ್ಟಿ ಟೆನ್ಷನ್ ರೀ. ಮಕ್ಕಳ ನೋಡ್ಕೋಬೇಕು, ಹೆಂಡತಿ ನೋಡ್ಕೋಬೇಕು, ಕೆಲವೊಬ್ಬರು ಗಂಡಂದಿರನ್ನು ನೋಡ್ಕೋಬೇಕು. ಈ ರೀತಿ ಯಾಕಂದರೆ ದುಡಿಲಿಕ್ಕೆ ಅವ್ರಿಗೆ ಆಗೋದಿಲ್ಲ. ಯಾಕಂದರೆ ಇಷ್ಟು ದಿನ ಸಾಲಿ ಕಲಿತು ಅಗ್ದಿ ಸೂಕ್ಷ್ಮಿಯಾಗಿರ್ತಾರೆ. ಇವಾಗ ಸಡನ್ಲಿ ಏನದ ಹೊಲಮನೆ ಕೆಲಸ ಮಾಡಂತಂದ್ರೆ ಅವ್ರಿಗೆ ಯಾವತ್ತೂ ಆಗೋದಿಲ್ಲ. ಹಾಗಾಗಿ ಇಂಥ ಸಿಚುವೇಶನ್ಗಳು ಕೂಡ ಇರ್ತಾವೆ. ಹಾಗೆಯೇ ಇನ್ನು ನಮ್ಮ ಈ ಒಂದು ವಿಚಾರವನ್ನು ನಾನು ಮನಮುಟ್ಟುವಂಗೆ ಹೇಳಲೇಬೇಕು. ಯಾಕಂದರೆ ನನ್ನ ತಾಯಿ ಹಲವಾರು ಕನಸುಗಳನ್ನು ಕಟ್ಟಿಕೊಂಡು ನಮಗೇನ ಸಾಲಿ ಕಲಿಸಿರ್ತಾಳೆ, ಬುತ್ತಿ ಕಟ್ಟಿ. BEd ಅಥವಾ PUC ಡಿಗ್ರಿ ಮಾಡಬೇಕಾದ್ರೆ ನನ್ನ ಮಗ ಇಂಥದ್ದೇ ಮಾಡ್ತಾನೆ, ನನ್ನ ಮಗ ಒಳ್ಳೆಯ ಅಭ್ಯಾಸ ಮಾಡ್ತಾನೆ, ನನ್ನ ಮಗ ಒಳ್ಳೆಯ ಸಂಸ್ಕೃತಿಯಿಂದ ಏನದ ನನ್ನನ್ನು ಒಳ್ಳೆಯವನನ್ನಾಗಿ ನೋಡ್ಕೊತಾನ ಅನ್ನುವಂಥದ್ದು ಏನದ ಸಿಕ್ಕಾಪಟ್ಟೆ ಏನದ ಇರ್ತದ. ಮಕ್ಕಳ ಶಾಲೆಗೆ ಹೋಗ್ತಾ ಇದ್ದಾರೆ, ಅವರಿಗೆ ಫೀಸ್ ಕಟ್ಟಲು ದುಡ್ಡಿಲ್ಲ ಅನ್ನುವಂಥ ವಿಚಾರವನ್ನು. ಯಾಕಂದರೆ ನಾವು ಇವಾಗ ದುಡಿಲಕತ್ತಿದ್ದೇ ಸಣ್ಣ ಅಮೌಂಟಲ್ಲಿ, ಅಂಥದ್ರಲ್ಲಿ ಮನೆ ನಡೆಸಬೇಕು, ಮಕ್ಕಳ ಶಾಲೆ ಫೀಸ್ ಕಟ್ಟಬೇಕು, ಇಂಥವೆಲ್ಲ ಭಾಳಷ್ಟು ಸಮಸ್ಯೆಗಳನ್ನು ನಮಗೆ ಕಾಡ್ತಾ ಇದ್ದಾವೆ. ನಾವು ನೆಕ್ಸ್ಟ್ ನೋಡಿದಾಗೆ ಇವೆಲ್ಲವನ್ನು ನಾವು ನೋಡ್ತಾ ಇದ್ದರೆ ಸರ್ಕಾರಿ ನೌಕರಿಯ ಆಸೆ ಹೆಚ್ಚಿ ನಗ್ತಾ ಕೂತಿದೆ ಸರ್ಕಾರ ಅನ್ನುವಂಥದ್ದು. ನಿಜವಾಗ್ಲೂ ಭಾಳಷ್ಟು ಆಸೆ ಆಕಾಂಕ್ಷೆಗಳನ್ನು ನಮಗೆ ಈ ಒಂದು ಚಿಗುರೊಡೆದಿದೆ. ಹಲವಾರು ವರ್ಷಗಳ ನಂತರ ಏನದ ಸರ್ಕಾರಿ ನೌಕರಿ ನಾವು ತಗೊಳ್ತಿದ್ದೀವಿ, ಆ ನೇಮಕಾತಿ ಆಗ್ತದೆ, ಅದರಲ್ಲಿ ನಾವು ಕೂಡ ಇರ್ತೀವಿ ಅನ್ನುವಂಥ ದಿನದ ಭರವಸೆಯೊಂದಿಗೆ ಹುಚ್ಚು ಕನಸಿನ 10 ಮುಖಗಳು ನಮ್ಮಲ್ಲಿ ಹುಡ್ತಾ ಇದ್ದಾವೆ. ಆ ಕನಸುಗಳಿಗೆ ನಾವು ರೆಕ್ಕೆ ಪುಕ್ಕ ಹಚ್ಚಬೇಕು ಅಂತಂದರೆ ಸರ್ಕಾರ ಇವಾಗ ನೇಮಕಾತಿ ಮಾಡಲೇಬೇಕು. ನೇಮಕಾತಿ ಮಾಡಿದರು ಅಂತಂದರೆ ನಮಗೆ ಯಾವುದೋ ಒಂದು ಬಲ ಬಂದಂಗೆ ಆಗುತ್ತೆ. ಆ ಒಂದು ವಿಚಾರವನ್ನು ಇಟ್ಕೊಂಡು ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರ ನಮ್ಮ ಜೊತೆಗೆ ಆಟ ಆಡುವುದನ್ನು ಬಿಡಬೇಕು. ಭಾಳಷ್ಟು ಜನ ನನಗೆ ಫೋನ್ ಮಾಡ್ತಾರೆ, ಸರ್ ನಾನು ಜಿಗುಪ್ಸೆ ಹೋಗಿದ್ದೀನಿ ಸರ್ ನನಗೆ ಸಿಕ್ಕಾಪಟ್ಟೆ ನನಗೆ ಟೆನ್ಷನ್ ಆಗ್ತಿದೆ ಸರ್. ನಾವು ಯಾಕೆ ಹಿಂಗೆ ಅಂತಾರೆ ಅಂತಂದರೆ, ಸುಮಾರು 10 ವರ್ಷಗಳಿಂದ ಎಲ್ಲ ಜನರ ಜೊತೆಗೆ ಅನಿಸ್ಕೊಂಡು ಆ ಜನರ ಒಂದು ತಾಪತ್ರಯಗಳನ್ನು ತಾಳ್ಕೊಂಡು ಬದುಕಿದಂಥ ಜೀವಗಳು ಸಿಕ್ಕಾಪಟ್ಟೆ ತ್ರಾಸನಾಗಿದ್ದಾವೆ. ಈ ಥರ ಕಣ್ಣ ಮುಚ್ಚಾಲೆ ಆಡುವಂಥ ಈ ಸರ್ಕಾರಕ್ಕೆ ನಾವು ಏನು ಹೇಳಬೇಕು ಅನ್ನುವಂಥದ್ದನ್ನು ನನಗೆ ಗೊತ್ತಾಗ್ತಾ ಇಲ್ಲ. ಅದಾದ ನಂತರ ಹಲವಾರು ಕನಸುಗಳು ಹಾಗೇ ಉಳಿದಿವೆ. ಎಲ್ಲರಂತೆ ನಾವು ಸರ್ಕಾರಿ ಶಾಲೆ ಶಿಕ್ಷಕರಾಗಿ ಉತ್ತಮ ಜೀವನ ನಡೆಸಬೇಕನ್ನುವ ಹಂಬಲಾದ, ಹೆಣ್ಣು ಮಕ್ಕಳನ್ನು ಸುಖವಾಗಿಡಬೇಕು ಎನ್ನುವ ಆಸೆ, ಇವೆಲ್ಲವೂ ಕನಸುಗಳು ಹಸಿರಾಗಿ ಉಳಿದಾವ. ಅವುಗಳನ್ನು ಇನ್ನೊಂದು ಸ್ವಲ್ಪ ಚಿಗುರಿಸೋದು ಯಾವಾಗ, ಹೂವು ಬಿಡಿಸೋದು ಯಾವಾಗ ಅನ್ನೋದನ್ನು ನಾನು ತುಂಬ ಅದ್ಭುತವಾದಂಥ ಈ ಒಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ನಮ್ಮನ್ನು ನೋಡಿ ಆಡಿಕೊಂಡವರಿಗೆ ಉತ್ತರ ಕೊಡುವ ಕಾಲ ಬಂದೈತಿ. ನಮ್ಮನ್ನು ನೋಡಿ ಇವನ ಕೈಲಿ ಏನೂ ಆಗೋದಿಲ್ಲ, ಇವನ ಕೈಲಿ ಏನೂ ಮಾಡಲಿಕ್ಕಾಗಲ್ಲ, ಇವಳ ಕೈಲಿ ಏನೂ ಮಾಡಲಿಕ್ಕಾಗಲ್ಲ, ಇವನು ಈ ಥರನೇ ಅಂತ ನಮ್ಮನ್ನು ನೋಡಿ ಸಾಕಷ್ಟು ಜನ ಆಡ್ಕೊಂಡಿದ್ದಾರಲ್ಲ, ಅವರಿಗೊಂದು ಪಾಠ ಕಲಿಸುವಂಥ ಕಾಲ. ಇವೆಲ್ಲವನ್ನು ನೆನೆದುಕೊಂಡು ನಾವು ಏನು ಮಾಡಬೇಕು ಅಂದರೆ ಓದಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಖಂಡಿತ ಇವತ್ತಲ್ಲ ನಾಳೆ ನೇಮಕಾತಿ ಮಾಡೇ ಮಾಡ್ತಾರೆ, ಇವತ್ತಲ್ಲ ನಾಳೆ ನೇಮಕಾತಿ ಆಗೇ ಆಗುತ್ತೆ. ಆ ನೇಮಕಾತಿ ಆದಂಥ ಸಂದರ್ಭದಲ್ಲಿ ನಮ್ಮ ಆ ಒಂದು ನೇಮಕಾತಿಯಲ್ಲಿ ನನ್ನ ಹೆಸರು ಇದೆಯಾ ಅನ್ನೋದನ್ನು ನಾವು ಗುರುತು ಮಾಡಬೇಕು ಅಂತಂದರೆ, ಅಲ್ಲಿ ಅಚ್ಚಳಿಯದಂಗೆ ನಾವು ಪ್ರಿಂಟ್ ಆಗಬೇಕು ಅಂತಂದರೆ ನಾವು ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಅಭ್ಯಾಸ ಮಾಡಬೇಕು. ಯಾರೇನೇ ಅಲ್ಲಿ ಬೇಕಾದ ಮಾತಾಡ್ಕೊಳ್ಳಿ, ಊರು ಸ್ವಚ್ಛ ಬೇಕಾಗಿದ್ದು ಅದರಿಂದ ನಿಂದಕರಿರಬೇಕು ಹಂದಿಗಳಂತೆ ಅಂತ ಕರೀತಾರೆ. ನಮ್ಮನ್ನು ನಿಂದಕರಿದ್ದಾಗ ಮಾತ್ರ ನಮ್ಮ ತಪ್ಪುಗಳನ್ನು ಅವರೇ ನಮಗಿನದು ಸರಿದಾರಿಗೆ ತರುವವರು. ಹಾಗಾಗಿ ಅವರಿಗೆ ಬೇಯ್ಲಿಕ್ಕೆ ಹೋಗೋದು ಅವಶ್ಯಕತೆ ನಮಗಿಲ್ಲ. ದಯವಿಟ್ಟು ತುಂಬ ನೀವು ನೊಂದ್ಕೊಳಕ್ಕೆ ಹೋಗ್ಬೇಡ್ರಿ, ನೇಮಕಾತಿ ಆಗೇ ಆಗ್ತದೆ. ನೀವು ಕೆಲವೊಬ್ರು ಏನಂದ್ರೆ, ಸರ್ ನಾನು ಸೂಸೈಡ್ ಮಾಡ್ಕೊಳ್ಳೋ ಲೆಕ್ಕಕ್ಕೆ ಬಂದಿದ್ದೀನಿ ಸರ್ ಅಂತಾರೆ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಆ ಥರ ಮಾಡ್ಕೋಬೇಡಿ. ನೇಮಕಾತಿ ಆಗೇ ಆಗ್ತದೆ, ಹೊಟ್ಟೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇಷ್ಟು ದಿನ ತಾಳಿರಂತ ಇನ್ನೊಂದು 2-3 ತಿಂಗಳು ತಾಳಿ, ಇಷ್ಟು ವರ್ಷಗಳ ಕಾಲ ನೋವುಗಳನ್ನು ಅನುಭವಿಸಿರಂತ ಇನ್ನೊಂದು ಸ್ವಲ್ಪ 11 ಹೋಗಿ 12ಕ್ಕೆ ಬಂದದಂತಾರಲ್ಲ, ಅಲ್ಲಿ ತನಕ ಬಂದಿರಿ. ಇನ್ನೊಂದು ಸ್ವಲ್ಪ ಯಾಕೆನದ ನೀವು ಎಡುತ್ತೀರಿ, ದುಡುಕ್ತೀರಿ ಯಾಕೆ? ದಯವಿಟ್ಟು ನೇಮಕಾತಿ ಆಗ್ತದೆ. ದಯವಿಟ್ಟು ಯಾರು ಯಾವುದೇ ರೀತಿಯಿಂದ ನೀವು ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಅದ್ರ ಬದಲಿಗೆ ಅಭ್ಯಾಸ ಮಾಡಿದಿರಿ ಅಂತಂದರೆ ಕಟ್ಟಿಟ್ಟ ಬುತ್ತಿ ನಿಮ್ಮ ಈ ಒಂದು ಶಿಕ್ಷಕರ ನೇಮಕಾತಿಯಲ್ಲಿ ನಿಮ್ಮ ಹೆಸರಿರೋದು. ಹಾಗಾಗಿ ದಯವಿಟ್ಟು ನಾನು ನಿಮಗೂ ಇನ್ನೊಂದು ಸರಿ ಹೇಳ್ತೀನಿ,
ಯಾರೇನೇ ಅಂತಾರೆ, ಯಾರೇನೇ ಆಡ್ತಾರೆ, ಬಿಟ್ಬಿಡ್ರಿ, ಅವನ್ನೆಲ್ಲ ಟೆನ್ಷನ್ ತೊಗೋಬೇಡ್ರಿ, ನೀವು ಅಭ್ಯಾಸದ ಕಡೆ ಗಮನ ಕೊಡ್ರಿ ಅಂತ ಹೇಳ್ತಾ, ದಯವಿಟ್ಟು ಇವತ್ತಿನ ಈ ಒಂದು ಕ್ಲಾಸಸ್ ಇದೇ ಆಗಿತ್ತು. ಏನು ಅಂತಂದರೆ ನಮ್ಮ ಜೀವನದ ಕರಾಳ ಸತ್ಯಗಳನ್ನು ನಾನೇನದ ನಿಮ್ಮ ಮುಂದೆ ಹೇಳಿದೆ. ದಯವಿಟ್ಟು ಏನದ ಇವುಗಳನ್ನು ಎಲ್ಲರ ಜೀವನದಲ್ಲೂ ಇದ್ದಿದ್ದೇ. ಇವಿಷ್ಟೆಲ್ಲ ಪಾಯಿಂಟ್ಸ್ಗಳು ನಾನು ಹೇಳಿದ್ದೀನಲ್ಲ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದಲ್ಲ ಒಂದು ಇದ್ದೇ ಇರ್ತದೆ. ಅವೆಲ್ಲವುಗಳನ್ನು ಮೆಟ್ಟಿ ನಿಂತು ನಾವು ಒಳ್ಳೆಯವರಂತೆ ನಾವು ಜೀವನ ನಡೆಸಬೇಕು ಅಂತಂದರೆ, ಒಳ್ಳೆಯವರಾಗಿ ಜೀವನ ನಡೆಸಬೇಕು ಅಂತಂದರೆ ಎಲ್ಲ ಕಷ್ಟಗಳನ್ನು ತಾಳಬೇಕು. ತಾಳಿದವನೇ ಬಾಳಿಯಾನು ಅಂತಂತ ಆ ಒಂದು ವಿಚಾರವನ್ನು ಇಟ್ಕೊಂಡು ದಯವಿಟ್ಟು ಆತ್ಮೀಯ ಭಾವಿ ಶಿಕ್ಷಕ ಬಂಧುಗಳಿಗೆ ನಿಮ್ಮೆಲ್ಲರಿಗೂ ನಾನೊಂದು ಮಾತು ಹೇಳ್ತೀನಿ. ಯಾವಾಗಲೂ ಗಡಿಗೆ ಸುಟ್ರೇ ಗಡಿಗೆಯಲ್ಲಿ ನೀರು ಸ್ಟಾಕ್ ಆಗೋದು. ಹಾಗಾಗಿ ಹಸಿ ಕೆಸರಿನಿಲ್ಲದ ನೀರು ತುಂಬಿಟ್ರೆ ಅದು ಸೋರ್ತದೆ. ಯಾವಾಗ ಸೋರಬಾರ್ದು ಅಂದರೆ ಅದನ್ನು ಗಡಿಗೆ ಸುಡಬೇಕು. ಹಂಗೆ ಈ ಒಂದು 10 ವರ್ಷಗಳಲ್ಲಿ ನಮಗೆ ಆದಂಥ ಕಷ್ಟ ನೋವುಗಳನ್ನು ಎಲ್ಲವನ್ನು ಸಹಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ನೀವು ಒಳ್ಳೆಯದಾದಂಥ ಒಂದು ಹೆಮ್ಮರವಾಗಿ ಬೆಳೀರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.